ಮನಸ್ವಿನಿ. ಬನ್ನಿ ತಾತ ಒಳಗಡೆ. ಅದೇನ್ ತಾತ ಇಲ್ಲಿವರೆಗೂ ಬಂದಿದ್ದು? ಹೇಳಿದ್ರೆ ನಾನೇ ಬರ್ತಿದ್ದೆ ಅಲ್ವಾ? ನಿನ್ ಜೊತೆ ಮಾತಾಡ್ಬೇಕಿತ್ತು ಕಣಮ್ಮ, ಅದಕ್ಕೆ ಬಂದೆ. ಈಗಾಗಲೇ ಸೂರ್ಯನ ವಿಚಾರ ನಿನ್ ಜೊತೆ ಮಾತಾಡಿದ್ದೀನಿ, ಆದ್ರೆ ಈಗೊಮ್ಮೆ ಮಾತಾಡಬೇಕು ಅಂತ ಅನಿವಾರ್ಯನೂ ಬಂದಿದೆ, ಅದಕ್ಕೆ ಬಂದೆ. ಸೂರ್ಯ ಮತ್ತು ನೀನು ಇಬ್ರು ಪರಸ್ಪರ ಪ್ರೀತಿ ಮಾಡ್ತಿದ್ರಿ. ಆಮೇಲೆ ಸೂರ್ಯನ ಕಾಡದಿಂದಲೇ ನೀವಿಬ್ರು ಬೇರೆ ಆದ್ರಿ. ಈಗ ನೀನೇ ಸೂರ್ಯನ ಉಟ್ಕೊಂಡ್ ಬಂದಿದ್ಯಾ, ಆದ್ರೆ ನೀವಿಬ್ರು ಮಾತಾಡ್ತಿಲ್ಲ. ಏನಾಯ್ತು ನಿನಗೆ? ಕಾಲೇಜಲ್ಲಿ ಓದುವಾಗ ನೀವಿಬ್ರು ಪ್ರೀತಿ ಮಾಡ್ತಿದ್ರಿ ಅಂತ ಕೇಳಿ ಖುಷಿ ಆಯ್ತು. ಆ ರೀತಿ ಇದ್ದವರು ಈಗ ಹತ್ತಿರವಿದ್ರು ನಾವು ದೂರ ಉಳಿದಿದ್ದೀರಲ್ಲ, ಯಾಕೆ? ಸೂರ್ಯ ಬೆಳಿಗ್ಗೆ ಎಲ್ಲ ಹೇಳ್ದ, ಅವಳಿಗೆ ಟೈಮ್ ಕೊಟ್ಟಿದ್ದೀನಿ, ಇವತ್ತಿಗೆ 9 ದಿನ ಆಯ್ತು, ನಾಳೆ ಮದುವೆ ಮಾಡ್ಕೊಬೇಕು ಅಂತ. ತಾತ ನಿಮ್ಮ ಕಡೆ ಮದುವೆಗೆ ಹಿರಿಯರು ಹಾಗೂ ಹುಡುಗ ಒಪ್ಪಿದ್ರೆ ಸಾಕ ತಾತ? ಮದುವೆ ಆಗಬೇಕಾಗಿರೋಳು ನಾನು. ನನ್ನ ಅಭಿಪ್ರಾಯ ಕೇಳಬೇಕು ಅಂತ ನಿಮಗೆ ಅನಿಸ್ಲಿಲ್ವಾ? ಬೇರೆಯವ್ರ ಬಗ್ಗೆ ನನಗೆ ಗೊತ್ತಿಲ್ಲ ಕಣಮ್ಮ, ಆದ್ರೆ ನಾನು ಮಾತ್ರ ಮದುವೆ ಮಾಡಿಸಿದ್ರೆ ಹುಡುಗ ಹುಡುಗಿ ಇಬ್ರು ಕೇಳ್ತೀನಿ. ಅಂಥದ್ರಲ್ಲಿ ನಿನ್ನ ಅಭಿಪ್ರಾಯವು ನನಗೆ ತುಂಬಾನೇ ಮುಖ್ಯ. ನನಗೆ ಸೂರ್ಯ ಅಂದರೆ ಇಷ್ಟ ಇಲ್ಲ ತಾತ, ನಾನು ಅವನು ಮದುವೆ ಆಗೋದಿಲ್ಲ. ಅಲ್ಲ ಕಣಮ್ಮ, ನಿನಗೆ ಬುದ್ಧಿ ಇದೆಯಾ? ಹೋಗಿ ಹೋಗಿ ಸೂರ್ಯನ್ನೇ ಇಷ್ಟ ಇಲ್ಲ ಅಂತಿದೆಯಲ್ಲ, ಯಾಕೆಷ್ಟು ಕೋಪ ನನ್ನ ಮೊಮ್ಮಗನ ಮೇಲೆ? ಅಂತ ತಪ್ಪು ಅವನೇನು ಮಾಡಿದ? ನಾನು ಸೂರ್ಯನ ಅಂತ ಹುಡ್ಗನ್ ಪಡೆಯೋಕೆ ನೀನು ಪುಣ್ಯ ಮಾಡಿರಬೇಕು. ನಿನಗೆ ಒಂದು ಸತ್ಯ ಹೇಳ್ತೀನಿ ಕೇಳು. ಮೊನ್ನೆ ಉಂಬಳೆ ಹೊತ್ತು ಬೆಂಕಿ ಕೆಂಡದ ಮೇಲೆ ನೀನು ನಡೆದೆ, ಯಾರಿಗೂ ಕಾಣ್ದ ಹಾಗೆ ಹೋಗಿ ಅವನು ನಿನಗೋಸ್ಕರ ಬೆಂಕಿ ಕೆಂಡದ ಮೇಲೆ ತುಳಿದಿದ್ದಾನೆ, ಗೊತ್ತಾ? ಅಂಥದ್ರಲ್ಲಿ ನಮ್ಮ ಸೂರ್ಯನೇ ಇಷ್ಟ ಇಲ್ಲ ಅಂತ ಹೇಳ್ತಿದ್ದಿಲ್ಲ. ಏನಾಯ್ತು ನಿನಗೆ? ಕ್ರೀಶ್ ಕ್ರೀಶ್, ಏನೇ ಸುಂದ್ರೆ ಏನ್ ನಿಂತ್ಕೊಂಡು ನೋಡ್ತಾ ಇದೀಯ? ಕುತ್ಕೋ. ಕ್ರೀಶ್ ಹೇಳು, ನಾಳೆಗೆ 10 ದಿನ ಮುಗೀತು ಅಂತ. ನಾನು ಕೊಟ್ಟಿರುವ ಟೈಮ್ ಮುಗೀತು, ನಾಳೆನೆ ಮದುವೆ ತಯಾರಾಗು ಅಂತ. ಕ್ರಿಶ್ ನಿನಗೆ ಹೇಳಿದ್ದು. ಏನ್ ಹೇಳು ಸೂರ್ಯ? ನಾಳೆ ನಮ್ಮಿಬ್ರು ಮದುವೆ, ಅವಳಿಗೆ ಕೊಟ್ಟ ಟೈಮ್ ಮುಗೀತು, ಬೇಗ ಮದುವೆಗೆ ರೆಡಿ ಆಗು ಅಂತ ಹೇಳು ಒಂದೇ. ಅವಳು ನೀನೇ ಕೇಳು. ಹೋಯ್, ರೆಡಿನಾ ನಾಳೆ ಮದುವೆಗೆ? ಏನು ಬರೀ ತಲೆ ಅಲ್ಲಾಡ್ಸಿದ್ಯಲ್ಲ, ಬಾಯ್ ಬಿಟ್ಟು ಮಾತಾಡು. ನನಗೆ ಈ ಮದುವೆ ಆಗಕ್ಕೆ ಇಷ್ಟ ಇಲ್ಲ, ಮತ್ತೇನು ಕೇಳಬೇಡ ಪ್ಲೀಸ್. ನೋಡು, ಇಷ್ಟು ದಿನ ನನಗೆ ತಮಾಷೆ ಕೇಳ್ತಿದ್ದೆ, ಆದ್ರೆ ಈಗ ನಿಜವಾಗ್ಲೂ ಕೇಳ್ತಿದ್ದೀನಿ. ನಿನಗೆ ನಾನಂದ್ರೆ ಇಷ್ಟ ಇಲ್ವಾ? ಹೇಳೇ ಹೇಳು, ನಾನಂದ್ರೆ ಇಷ್ಟ ಇಲ್ವಾ ನಿನಗೆ? ಇಲ್ಲ, ನನಗೆ ನೀನಂದ್ರೆ ಇಷ್ಟ ಇಲ್ಲ. ನಿಜವಾಗ್ಲೂ? ನಿಜವಾಗ್ಲೂ ನೀನಂದ್ರೆ ನನಗೆ ಇಷ್ಟ ಇಲ್ಲ. ಸೂರ್ಯ ಬಾ, ಕೂತ್ಕೋ ಬಾ. ಇಲ್ಲ ಕ್ರಿಶ್, ನೋಡು ಕ್ರಿಶ್, ಏನೇ ಹೇಳ್ತಿದ್ದಾಳೆ ಹೇಳು, ನನ್ನ ಕೈಲಿ ತಡ್ಕೊಳಕ್ ಆಗ್ತಿಲ್ಲ ಕ್ರಿಶ್. ನಾನಿಷ್ಟ ಇಲ್ಲ ಅಂದ್ರೆ ಬೇರೆ ಯಾರನ್ನಾರು ಇಷ್ಟಪಡ್ತಿದ್ಯಾ ನೀನು? ಸ್ವರೂಪ್. ಸುಮ್ಮನೆ ತಲೆ ತಿನ್ಬೇಡ, ಸರಿಯಾಗಿ ಹೇಳು. ಹೌದು, ನಾನು ಸ್ವರೂಪ್ನ ಇಷ್ಟಪಡ್ತಿದ್ದೀನಿ, ಅವರನ್ನೇ ಮದುವೆ ಆಗ್ತಿದ್ದೀನಿ. ಅಂತೂ ನನ್ನ ಮೊಮ್ಮಗನ ಜೀವನ ಹಾಳು ಮಾಡಿದೆ ಅಲ್ವಾ? ಈಗ ಸಮಾಧಾನ ಆಯ್ತಾ? ಈಗ ನೆಮ್ಮದಿಯಾಗಿರು. ಬಾರೋ ಸೂರ್ಯ, ನಾವು ಹೋಗೋಣ. ಕೆಲವೊಬ್ರಿಗೆ ಎಷ್ಟೇ ಹೇಳಿದ್ರು ಸಾಲದು, ಮುಂದೆ ಗೊತ್ತಾಗುತ್ತೆ. ಸೂರ್ಯ, ಏನು ಯೋಚನೆ ಮಾಡಬೇಡ ಕಣಪ್ಪ. ಕ್ರಿಶ್, ಪ್ರೀತಿಗೆ ಬೆಲೆನೇ ಇಲ್ವಾ? ನನ್ನ ಪರಿಸ್ಥಿತಿ ನೋಡು, ಇಷ್ಟಪಟ್ಟೆ, ನಾನೇ ಈಗ ಕಳ್ಕೊತಿದ್ದೀನಿ. ಇನ್ನು ಈಗ ಬದುಕಿ ಏನು ಪ್ರಯೋಜನ ಹೇಳು? ಜೀವನನೇ ಬೇಡ ಅನಿಸ್ತಿದೆ. ಕ್ರಿಶ್, ನೀನು ಸುಮ್ಮನಿರು. ಅವಳ ಎದುರುಗಡೆನೆ ಒಳ್ಳೆ ದಂತದ ಗೊಂಬೆ ಥರ ಇರೋ ಹುಡುಗಿನ ಹುಡುಕಿ ನಿನಗೆ ಮದುವೆ ಮಾಡ್ತೀನಿ. ಬೇಡ ಕ್ರಿಶ್, ಬೇಡ, ನನಗಿನ್ಯಾರು ಬೇಡ. ಅವಳಿಗೆ ನೀನು ಇಷ್ಟ ಇಲ್ಲ ಅಂದಮೇಲೆ ಏನು ಪ್ರಯೋಜನ ಹೇಳು? ಅದಕ್ಕೆ ಹೇಳ್ತಾ ಇದ್ದೀನಿ, ನೀನನ್ನು ಮದುವೆ ಮಾಡ್ಕೋ, ಆಗ ಹೊಟ್ಟೆ ಉರ್ಕೊಂಡ್ಲಿ ಅವಳು. ಕ್ರಿಶ್, ಅವಳು ನಾನು ಇಬ್ರು ಹೇಗಿದ್ವಿ ಗೊತ್ತಾ ಕ್ರಿಶ್? ಅಷ್ಟೊಂದು ಸುಲಭವಾಗಿ ಅವಳನ್ನು ಮರೆಯೋಕೆ ಆಗುತ್ತಾ? ನನ್ನ ಹೃದಯದಲ್ಲಿ ಅವಳಿಗೆ ಯಾವಾಗಲೂ ಜಾಗ ಇದ್ದೇ ಇರುತ್ತೆ. ಆ ಸೂರ್ಯಂಗೆ ಎಷ್ಟರಲ್ಲೇ ಹೇಳ್ಬೇಕು ಗಲಾಟೆ ಮಾಡ್ಕೋಬೇಡ ಅಂತ. ಇನ್ನು ಕಾಲೇಜ್ ಸ್ಟಾರ್ಟ್ ಆಗಿ 1 ತಿಂಗಳು ಆಗಿಲ್ಲ, ಈಗಲೇ ಪ್ರಿನ್ಸಿಪಲ್ ವರೆಗೂ ವಿಷಯ ಹೋಗಿದೆ. ಈ ಗೂಬೆ ಎಷ್ಟು ಸಲ ಹೇಳಿದ್ರು ಕೇಳಲ್ವಲ್ಲ, ಅಯ್ಯೋ. ಅವ್ನು ಬಂದ್ಮೇಲೆ ಹೇಳು, ಈಗ ಯಾಕೆ ಇಷ್ಟೊಂದು ಆಟಾಡ್ತಿದ್ಯಾ? ಬರ್ಲಿ ಅವನು, ಇದೆ ಅವನಿಗೆ. ಡಬ್ಬ ಫೆಲೋ, ನಿಮ್ಮ ಅಜ್ಜಿ ನಿನಗೆ ನಾನು ನಿಂತಿರೋದು ನೋಡಿದ್ರು ಮಾತಾಡ್ದಂಗೆ ಆಟಿಟ್ಯೂಡ್ ತೋರಿಸ್ತೀಯ ಅಲ್ವಾ? ಅಮ್ಮ ತಾಯಿ ಬಿಡೇ, ಏನೇ ಬಿಂದು ಬೆಳಬೆಳಗ್ಗೆನೆ ನಿಂದು? ನಿಂಗೆ ಎಷ್ಟು ಸತಿ ಹೇಳ್ಬೇಕು ನಿಂಗೆ ಯಾರ ಜೊತೆ ಜಗಳ ಮಾಡಬೇಡ ಅಂತ? ಆ ಸಾಗರ್ ಗ್ರೂಪಿಗೆ ಹೋಗಿ ಯಾಕೆ ಹೊಡೆದು ಬಂದಿದ್ಯಾ? ಮೊದಲೇ ಹಿಡಿದೀನಿ ತಾನೆ, ಯಾವಾಗಲೂ ಹೋಗಿ ಹೊಡೆದು ಬಂದಿದ್ಯಾ? ನಿನಗೇನು ಹೇಳೋರು ಕೇಳೋರು ಯಾರು ಇಲ್ವಾ? ಲೂಸ್ ನನ್ನ ಮಗನೇ, ಇವಾಗ ಹೋಗು ಪ್ರಿನ್ಸಿಗೆ. ಆ ಸಾಗರು ಪ್ರಿನ್ಸಿಗೆ ಹಾಕೊಟ್ಟಿದ್ದಾನೆ, ಏನು ಹೇಳಿದ್ರು ಅರ್ಥನೇ ಆಗಲ್ಲ ನಿನಗೆ, ಹೋಗತ್ಲೆಗೆ. ಅಷ್ಟೇ ತಾನೇ, ಪ್ರಿನ್ಸ್ ಹತ್ರ ನಾನು ಮಾತಾಡ್ತೀನಿ ಬಿಡು, ನಿನ್ಗೆ ಯಾಕೆ ಚಿಂತೆ? ಸೂರ್ಯ ಪ್ಲೀಸ್ ಕಣೋ, ಯಾರ ಜೊತೆ ಜಗಳ ಮಾಡ್ಕೋಬೇಡ. ಎಷ್ಟು ಸಲ ಹೇಳ್ಬೇಕು ಹೇಳು ನಿಂಗೆ? ಆಯ್ತು ಬಿಡಿ, ಇನ್ನೊಂದ್ಸರಿ ಜಗಳ ಮಾಡ್ಕೊಂಬರಲ್ಲ, ಒಂದೇ ಸಲ ಹೊಡೆದ್ಬಿಟ್ಟು ಬರ್ತೀನಿ ಅಲ್ವಾ ಮಗ? ಏನಾರ ಮಾಡ್ಕೊಂಡು ನನಗೇನಾಗಬೇಕು? ಅದೇನೋ ಹೇಳ್ತಾರಲ್ಲ, ಹೇಳಿದ್ರೇ ಅರ್ಥ ಆಗೋದು. ನೀನು ಯಾವತ್ತಿಗೂ ಹೇಳಲ್ಲ, ಎಷ್ಟು ಹೇಳಿದ್ರು ನಿಂಗೆ ಅರ್ಥನೂ ಆಗೋದು. ಹೇಳಿದ್ರೇ ಚಂದ. ನಿಮ್ಮ ತಾತನಿಗೆ ಹೇಳಿದ್ರೆ ನಿಂಗೆ ಬುದ್ಧಿ ಬರುತ್ತೆ. ಮಗ, ಅವಳು ಏನು ಹೇಳ್ತಿದಾರ ಏನೋ ಕೇಳಿಸ್ತಿಲ್ಲಪ್ಪ, ಸ್ವಲ್ಪ ವಾಯ್ಸ್ ರೈಸ್ ಮಾಡೋಕೆ ಹೇಳ್ತೀಯಾ? ಈಗ ಕಾಲೇಜ್ ಸ್ಟಾರ್ಟ್ ಆಗ್ತಿದೆ ಬಾ, ಈಗ
ಮೊದಲನೇ ಕ್ಲಾಸಸ್ಸೇ ಪ್ರಿನ್ಸಿಪಲ್ದು ನಿನಗಿದೆ. ಸೂರ್ಯನ ಪಾತ್ರ ಅದೇನೇ, ಆದರೆ ಡ್ರೆಸ್ಸಸ್ ಚೇಂಜ್ ಆಗಿರುತ್ತೆ. ಕಾಲೇಜ್ ಡ್ರೆಸ್ಸಲ್ಲಿ ಹುಡುಗರು ಯಾವ ರೀತಿ ಇರ್ತಾರೋ ಆ ರೀತಿ. ಹಿಂದೆ ಸ್ವಲ್ಪ ಸ್ಟೋರಿ ಅದೇ ಡ್ರೆಸ್ಸಲ್ಲಿದೆ, ಈಗ ಚೇಂಜ್ ಮಾಡ್ತಾ ಇದ್ದೀನಿ. ಕತೆ ಮುಂದುವರಿಸ್ಕೊಂಡು ಹೋಗೋಣ ಬನ್ನಿ. ಮೈ ಕಮಿಂಗ್ ಸರ್. ಕಮ್ ಯಾರ್? ಸರ್ ಈ ಗಲಾಟೆ ಆಗಿದ್ದು ಹೊರಗಡೆ ಕಾಲೇಜ್ ಕ್ಯಾಂಪಸ್ಸಲ್ಲಿ ಅಲ್ಲ ಸರ್. ಇಲ್ಲ ಸರ್, ಅವನು ಹೊಡ್ಕೊಂಡು ಸೀದಾ ಕಾಲೇಜ್ ಕ್ಯಾಂಪಸ್ ಒಳಗಡೆನೆ ಬಂದಿದ್ದ. ಕ್ಯಾಂಪಸ್ ಒಳಗಡೆ ಜಗಳ ಮಾಡಬೇಡಿ ಅಂತ ಎಷ್ಟು ಸಲ ಹೇಳಬೇಕು ಸೂರ್ಯ ನಿನಗೆ? ಇದೇ ಕೊನೆ ಸಲ ಹೇಳ್ತಿದ್ದೀನಿ. ಇನ್ನೊಂದು ಸಲ ಏನಾದರೂ ಜಗಳ ಮಾಡಿದರೆ ನಿಮ್ಮ ಪೇರೆಂಟ್ಸ್ಗೆ ಕಂಪ್ಲೇಂಟ್ ಮಾಡಬೇಕಾಗುತ್ತೆ. ಓಕೆ ಸರ್. ಎಲ್ಲರೂ ನಿಮ್ಮ ಕ್ಲಾಸ್ ರೂಮ್ಗೆ ಹೋಗಿ. ಇದೇ ಇವನಿಗೆ ಮಾರಿ ಹಬ್ಬ, ನನಗೇನೆ ಕೊಡ್ತಾನ. ಬಿಂದು ಹೇಳ್ತಿದ್ಲಿ ಇವನ ಜೊತೆ ಜಗಳ ಮಾಡಬೇಡ ಅಂತ, ಆದರೆ ಜಗಳ ಯಾಕೆ ಮಾಡಬಾರ್ದು ಅಂತ ಈಗ ಗೊತ್ತಾಯಿತು. 4 ಬಾರ್ಸದಲ್ಲ, ದೊಡ್ಡದಾಗ ಒಂದು ಕಪಾಳಕ್ಕನ್ನು ಕೈಕಲ್ಲಾದ್ರೂ ಮುರಿದಾಕ್ಬೇಕಿತ್ತು. ಮಗ ಹೆಂಗೆ ಹಾಕ್ಕೊಟ್ಟಿದ್ದವನಿಗೆ ಒಂದು ಉಸಿರು ಬಿಡಲಿಲ್ಲ ಮಗ. ನಾನು ಅಂದ್ಕೊಂಡೆ ಕಣು, ಅಲ್ಲೂ ತೋರ್ಜನ ಏನಾದ್ರು ಮಾಡ್ತಾನೆ ಅಂತ. ಏನೂ ಮಾತಾಡಲೇ ಇಲ್ಲ. ನನಗೂ ಒಂಥರ ಶಾಕ್ ಆಗೋಯ್ತು. ಆದರೂ ನೀನು ಸರಿಯಾಗಿ ಹಾಕ್ಕೊಟ್ಟಿದ್ದೆ ಬಿಡು. ಪ್ರಿನ್ಸಿಪಲ್ ಹೇಳಿದರೆ ಇನ್ನೊಂದು ಸರಿ ಏನಾದ್ರು ಜಗಳ ಆಡಿದ್ರೆ ನಿಮ್ಮ ಪೇರೆಂಟ್ಸ್ಗೆ ಹೇಳ್ತೀನಿ ಅಂತ. ಹೆಂಗಿದ್ರು ಇವನು ಜಗಳ ಮಾಡೋಕ್ಕೆ ಬರಲ್ವಲ್ಲ, ಇದೇ ಒಂದು ಕಾರಣ ಸಿಕ್ತಪ್ಪ. ಯಪ್ಪ, ಇವನ ಹತ್ರ ಯಾವನ್ ಜಗಳ ಆಡ್ತಾನೋ, ನಾಯಿ ಹೊಡ್ದಾಕ್ಬಿಟ್ಟ ನಮ್ಮನ್ನಂತೂ. ಈ ಕತೆ ನಿಮಗೆ ಇಷ್ಟವಾದಲ್ಲಿ ಲೈಕ್ ಆ್ಯಂಡ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್ ಸಹಕರಿಸಿ. ಕಥೆಯನ್ನು ಮುಂದುವರಿಸೋಣ.